ನನಗಿಲ್ಲಿಂದ ಹೋಗುವಂತೀಯಾ? ಆ ಅಧಿಕಾರ ನಿನಗಿಲ್ಲ. ನಾನು ಇಲ್ಲೇ ಇರ್ತೀನಿ. ಇರೋದಕ್ಕೆ ನನಗೆ ಹಕ್ಕಿದೆ. ಸ್ವತಃ ಅನಿರುದ್ಧಕ್ಕೆ ಕೂಡ ನಾನು ಇಲ್ಲಿಂದ ಆಚೆ ಹಾಕೋ ಶಕ್ತಿ ಇಲ್ಲ. ಹೋಗ್ತೀಯೋ ಇಲ್ವೋ? ಹೋಗ್ಬೇಕಾದಳು ನಾನಲ್ಲ, ನೀನು. ಸಾಕ್ಷಿ, ಏಯ್ ಹೋಗೆ ಹೋಗೆ ಹೋಗೆ. ಅಮ್ಮ ಅಮ್ಮ ಹೋಗೆ ಅಮ್ಮ. ನೀನು ಮಾಡಿದ್ದು ಸ್ವಲ್ಪನೂ ಸರಿಯಲ್ಲ. ಯಾವ ವಿಚಾರ? ನರೇಶ್ ಕೊಟ್ಟ ನೆಕ್ಲೆಸ್ನ ವಾಪಸ್ ಕೊಟ್ಟಿ ಅಂತೆ? ಹೌದು, ವಾಪಸ್ ಕೊಟ್ಟೆ. ಆದ್ರೆ ಯಾಕೆ? ಅಂಥ ತಪ್ಪು ಅವನೇನ್ ಮಾಡಿದ್ದ? ಇದೇನು ದುಷ್ಯಂತ್ ಹೀಗೆ ಕೇಳ್ಬಿಟ್ರಿ? ಅದು ನಂಗೆ ಸೇರಿದ್ದಲ್ಲ, ಅದಕ್ಕೆ ವಾಪಸ್ ಕೊಟ್ಟೆ. ಅದನ್ನ ಅವನು ತುಂಬಾ ವಿಶ್ವಾಸದಿಂದ ಕೊಟ್ಟಿದ್ದ ಚೈತ್ರ. ಅದಲ್ಲದೆ ಏನು ಸುಮ್ಮನೆ ಕೊಟ್ಟಿದ್ದ? ನಿನ್ನಲ್ಲಿರೋ ಪವರ್ಗೆ ಗೌರವ ಕೊಟ್ಟು ಕೊಟ್ಟಿದ್ದು. ಅದೇ ನಾನು ಬೇಡ ಅಂತಿರೋದು. ನೀವು ಯಾಕೆ ಅವ್ರ ಥರನೇ ಮಾತಾಡ್ತಿದ್ದೀರಾ? ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಆದ್ರೂ ಕೇಳ್ದೆ ಅವ್ರನ್ನ ಮನೆಗೆ ಕರ್ಕೊಂಬಂದ್ರಿ, ನನ್ನ ಕೈಯಲ್ಲಿ ಹೇಳ್ಸಿದ್ರಿ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಆಯ್ತು, ತಪ್ಪಾಯ್ತು. ಆದ್ರೆ ನೀನ್ ಮಾಡಿದ್ ಸರಿನಾ? ಯಾರಾದ್ರೂ ಕೊಟ್ಟು ಗಿಫ್ಟ್ನ ವಾಪಸ್ ಮಾಡ್ತಾರಾ? ಇದು ತುಂಬಾ ದುರ್ಹಂಕಾರ ಅನ್ಸಲ್ವಾ? ಇಲ್ಲ ಅನ್ಸಲ್ಲ. ಯಾಕೆಂದ್ರೆ ಅವ್ರು ಅದನ್ನ ರೈಟ್ ಸೆನ್ಸಲ್ಲಿ ಕೊಟ್ಟಿದ್ದಲ್ಲ. ಅಂದ್ರೆ ಅವರು ನನ್ನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದಾರೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ದುಷ್ಯಂತ್. ಚೈತ್ರ, ನೀನ್ ಯಾಕೆ ಇಷ್ಟೊಂದು ಮೊಂಡು ಹಿಡಿತಿದ್ಯಾ? ಇವತ್ತಿನ ದಿನ ಪಂಚಾಂಗ ಹಿಡಿಯಕ್ ಬಂದ್ರೆ ಸಾಕು, ಶಾಸ್ತ್ರ ಹೇಳೋದಕ್ಕೆ ಅಂತ ಕೂತ್ಕೊಂಡ್ಬಿಡ್ತಾರೆ. ಅಂತದ್ರಲ್ಲಿ ನಿನಗೆ ಪ್ರಿವೆನ್ಷನ್ ಪವರ್ ಇದೆ, ಅದನ್ನ ಉಪಯೋಗಿಸಲ್ಲ ಅಂತಿದ್ಯಲ್ಲ. ಲೈಫ್ ನ ಸ್ವಲ್ಪ ಪ್ರೊಫೆಷನಲ್ ಆಗಿ ತಗೋ ಚೈತ್ರ. ಏನ್ ಹೇಳಕ್ ಹೊರಟಿದ್ದೀರಾ ನೀವು? ನಿನಗಿರೋ ಪವರ್ ಇಂದ ನಮಗೆ ಪ್ರಯೋಜನ ಆಗುತ್ತೆ. ಅದನ್ನ ರೈಟ್ ವೇಲ್ ಯೂಸ್ ಮಾಡ್ಕೊಂಡ್ರೆ ಬೇರೆಯವ್ರಿಗೂ ಪ್ರಯೋಜನ ಆಗುತ್ತೆ ಅಂತ ಹೇಳ್ದೆ. ನಿನಗೇನು ಭವಿಷ್ಯ ಹೇಳ್ತೀನಿ ಅಂತ ಬೋರ್ಡ್ ಹಾಕೊಂಡು ಕೂತ್ಕೊ ಅಂತ ಹೇಳಲಿಲ್ಲ. ಸಮಯ, ಸಂದರ್ಭ, ವ್ಯಕ್ತಿನ ನೋಡಿ ಹೇಳು ಅಂದೆ. ನರೇಶ್ಗೆ ನಿನ್ನಿಂದ ಹೆಲ್ಪ್ ಆಯ್ತು, ಅವನಿಂದ ನನಗೆ ಹೆಲ್ಪ್ ಆಗ್ತಿದೆ. ಇದರಿಂದ ನಮ್ಮಿಬ್ರಿಗೂ ಹೆಲ್ಪ್ ಆಗತ್ತೆ. ಅಂದ್ರೆ ನೀವು ನನ್ನ ಮುಂದಿಡ್ಕೊಂಡು ಸಂಪಾದನೆ ಮಾಡ್ಬೇಕು ಅಂತ ನೋಡ್ತಿದ್ದೀರಾ? ಚೈತ್ರ, ಹೌದು, ನನಗೆ ಹಾಗೆ ಅನ್ನಿಸ್ತಿದೆ. ನಿಮ್ಮ ಫ್ರೆಂಡು ನಿಮ್ಮ ಎದುರುಗೆ ನನಗೆ ನೆಕ್ಲೆಸ್ ತಂದ್ಕೊಟ್ರು. ಆಗ ನಿಮ್ಗೇನು ಅನ್ನಿಸ್ಲಿಲ್ಲ. ನೀವಿಲ್ದೇ ಇರುವಾಗ ಮನೆಗೆ ಬಂದು ಫೋರ್ಸ್ ಮಾಡಿ ಮುಂದೇನಾಗುತ್ತೆ ಅಂತ ಕೇಳಿದ್ರು. ಆಗ್ಲೂ ನಿಮ್ಗೇನು ಅನ್ನಿಸ್ಲಿಲ್ಲ. ಆದ್ರೆ ನಾನು ನೆಕ್ಲೆಸ್ ವಾಪಸ್ ಕೊಟ್ಟಿದ್ದೆ ತಪ್ಪು ಅನ್ನೋ ತರ ಹೇಳ್ತಿದ್ದೀರಾ. ಇದೆಲ್ಲ ಏನ್ ಹೇಳುತ್ತೆ ದುಷ್ಯಂತ್? ನಿನಗೇನು ಹೇಳಿದ್ರು ಪ್ರಯೋಜನ ಇಲ್ಲ ಚೈತ್ರ. ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ದಿರೋರಿಗೆ ಏನು ಹೇಳಿದ್ರು ಪ್ರಯೋಜನ ಆಗಲ್ಲ. ನೀನು ಮಾಡಿರೋ ಕೆಲಸದಿಂದ ನನ್ನ ನರೇಶ್ ರಿಲೇಶನ್ಶಿಪ್ ಹಾಳಾಗುತ್ತೆ. ಅವನಿಂದ ನನ್ನ ಬಿಸ್ನೆಸ್ಗೆ ಹೆಲ್ಪ್ ಆಗ್ತಾ ಇತ್ತು. ಅವನು ಏನೋ ಬಂದು ಕೇಳ್ದ, ಹೇಳಿದಿದ್ರೆ ನಿನ್ ಗಂಟೇನು ಹೋಗ್ತಿತ್ತು. ನಿನಗೆ ಇಷ್ಟ ಇಲ್ಲ ಅಂದ್ರೆ ಏನು ತಗೋಬೇಡ. ದುಷ್ಯಂತ್, ಆದ್ರೆ ಹೀಗೆಲ್ಲ ಉಪಯೋಗಿಸ್ಕೊಳ್ಳೋದು ತಪ್ಪು ದುಷ್ಯಂತ್. ಸರಿ ತಪ್ಪು ಎಲ್ಲ ಅವ್ರವ್ರ ಮನ್ಸಿಗೆ ಸಂಬಂಧಪಟ್ಟಿದ್ದು. ನಾವು ಮಾಡೋ ಕೆಲಸದಿಂದ ಯಾರ್ದಾದ್ರೂ ಮನಸ್ಸಿಗೆ ನೋವಾಗತ್ತೆ ಅನ್ನೋದಾದ್ರೆ ತಪ್ಪು. ಅದರಿಂದ ಯಾರಿಗಾದ್ರೂ ಅನ್ಯಾಯ ಆಗತ್ತೆ ಅನ್ನೋದಾದ್ರೆ ಅದು ತಪ್ಪು. ಅಥವಾ ನಾವು ಮಾಡೋ ಕೆಲಸದಿಂದ ಯಾರಿಗಾದ್ರೂ ಮೋಸ ಆಗತ್ತೆ ಅನ್ನೋದಾದ್ರೆ ಅದು ತಪ್ಪು. ಇಲ್ಲಿ ಅಂತದ್ದೇನು ನಡೀತಿಲ್ಲ, ಮತ್ತೆ ಇದು ಹೇಗೆ ತಪ್ಪಾಗತ್ತೆ? ನೋಡು, ನಿನ್ನನ್ನು ಮುಂದಿಟ್ಕೊಂಡು ನನಗೆ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ, ಅದರ ಅಗತ್ಯನೂ ನನಗಿಲ್ಲ.
ನಿನ್ನಲ್ಲಿ ವಿಶೇಷವಾದ ಶಕ್ತಿ ಇದೆ ಅಂತ ನಿನಗೆ ಎನ್ಕರೇಜ್ ಮಾಡೋಣ ಅನ್ಕೊಂಡೆ. ನರೇಶು ನನಗೆ ಒಳ್ಳೆ ಸ್ನೇಹಿತ, ಮೇಲಾಗಿ ಒಳ್ಳೆ ಮನುಷ್ಯ. ಏನೋ ನಿನ್ ಬಗ್ಗೆ ಕೇಳಿ ನೋಡಿ ಅಭಿಮಾನ ಬಂತು. ಫ್ರೆಂಡ್ ಹೆಂಡತಿ ಅಲ್ವಾ ಅಂತ ಸಲಿಗೆಯಿಂದ ಮತ್ತೆ ಕೇಳೋದಕ್ಕೆ ಅಂತ ಬಂದ. ಅದಕ್ಕೆ ನೀನು ಹೀಗೆಲ್ಲ ರಿಯಾಕ್ಟ್ ಮಾಡಿದ್ಯಲ್ಲ. ಇನ್ನು ಮುಂದೆ ನಾನು ನಿನಗೆ ಏನು ಹೇಳೋದಕ್ಕೆ ಹೋಗಲ್ಲ ಚೈತ್ರ, ನಿನ್ನಿಷ್ಟ. ದುಷ್ಯಂತ್, ನಾಳೆ ನರೇಶ್ ಅವ್ರನ್ನ ಬರಕ್ಕೆ ಹೇಳಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸರಿ. ಹಲೋ, ಸಾಕ್ಷಿ, ಯಾರು? ನಾನು ಜಾನ್ವಿ ಮಾತಾಡ್ತಿರೋದು. ಜಾಹ್ನವಿನಾ? ಹೌದು, ಸತ್ಯದೇವರ ಸೊಸೆ. ಹೇಳಿ, ಏನು ಫೋನ್ ಮಾಡಿದ್ದೀರಾ? ನೀನಿನ್ನ ಮೀಟ್ ಮಾಡಬೇಕಾಗಿತ್ತು. ಅಂಥ ಅನಿವಾರ್ಯತೆ ನನಗೇನೂ ಇಲ್ಲ. ಸಿಟ್ಟಾಗಬೇಡ, ನಿನ್ನ ಹತ್ರ ಮಾತಾಡಬೇಕು. ಮಾತಾಡೋದಕ್ಕೆ ಏನು ಉಳಿದಿದೆ? ಎಲ್ಲ ಮುಗಿದು ಹೋಯ್ತಲ್ಲ. ಇಲ್ಲ, ನನಗಿನ್ನೂ ನಿನ್ನ ಹತ್ರ ಮಾತಾಡೋದಿದೆ. ಮೊನ್ನೆ ನಡೆದಿರೋ ಘಟನೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಮನೇಲಿ ಸಿಗೋದು ಬೇಡ, ಹೊರಗಡೆ ಸಿಗೋಣ. ಅದು ನನಗೆ ಗೊತ್ತು ನೀನು ಗರ್ಭಿಣಿ ಅಂತ. ಜಾಸ್ತಿ ದೂರ ಬಾ ಅಂತ ಕರೀತಾ ಇಲ್ಲ. ನಿಮ್ಮನೆ ಹತ್ರನೇ ಇದೆಯಲ್ಲ JP ಪಾರ್ಕ್, ಅಲ್ಲೇ ಸಿಗೋಣ. ಆ್ಯಕ್ಚುಲಿ ನನಗಿಷ್ಟ ಇಲ್ಲ, ಆದರೆ ನಿಮ್ಮ ಒತ್ತಾಯಕ್ಕೆ ಬರಬೇಕಷ್ಟೆ. ಸರಿ, ನಾನು ಈಗ ಹೊರಡ್ತೀನಿ. ಸರಿ, ನಾನೀಗ ಹೊರಡ್ತಾ ಇದ್ದೀನಿ. ಹೇಳಿ. ಕೂತ್ಕೋ. ಇಲ್ಲ, ಬೇಗ ಹೇಳಿ, ನಾನು ಹೊರಡ್ತೀನಿ. ನನಗೆ ಇಲ್ಲಿಗೆ ಬರೋದಕ್ಕೆ ಮನಸ್ಸಿರಲಿಲ್ಲ. ನಿಮ್ಮಪ್ಪ ಅಮ್ಮ ಮನೆಗೆ ಬಂದಿದ್ರು. ಹೌದು, ಹೇಳಿ. ದೊಡ್ಡ ಬಾಂಬ್ ಇತ್ತು ಮನೆಯಲ್ಲಿ. ಆದರೆ ನಮ್ಮ ಮನೆ ನೆಲಸಮ ಆಗಿ ಹೋಗಿದೆ. ಬಾಂಬ್ ಬಿದ್ದಿರೋದು ನಮ್ಮ ಮನೆಯಲ್ಲಿ. 2 ದಿನ ಆಗೋಯ್ತು.
ನಮ್ಮಮ್ಮ ನನ್ನ ಹತ್ರ ಮಾತಾಡ್ತಿಲ್ಲ. ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ನನ್ನನ್ನು ಕೇಳ್ತಿಲ್ಲ. ನನ್ನ ಕಾಲ್ ಕಸಕ್ಕಿಂತ ಕೀಳಾಗಿ ನೋಡ್ತಿದ್ದಾರೆ. ಅಮ್ಮ ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ. ನಾನೇನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸಮಾಧಾನ ಮಾಡ್ಕೊ. ನಮ್ಮಮ್ಮ ಕುಗ್ಗಿ ಹೋಗ್ಬಿಟ್ಟಿದ್ದಾರೆ. ಮಾನ ಮರ್ಯಾದೆ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚು ಬೆಲೆ ಕೊಡೋ ನಮ್ಮಪ್ಪ ಅಮ್ಮ ಭೂಮಿಗಿಳಿದು ಹೋಗ್ಬಿಟ್ಟಿದ್ದಾರೆ. ನನ್ನನ್ನ ಪಾಪ ಪ್ರಜ್ಞೆ ಕಿತ್ತು ತಿಂತ ಇದೆ. ನಾನು ಪಾಪಿ. ನಮ್ಮಪ್ಪ ಅಮ್ಮನಿಗೆ ಒಳ್ಳೆ ಮಗಳಾಗ್ಲಿಲ್ಲ. ನನ್ನ ಗಂಡನಿಗೂ ಒಳ್ಳೆ ಹೆಂಡತಿ ಆಗ್ಲಿಲ್ಲ. ಅವ್ರಿಗೂ ಮೋಸ ಆಯ್ತು, ನನಗೂ ಮೋಸ ಆಯ್ತು. ನಾನು ಬದುಕಿರ್ಬಾರ್ದು. ನೋಡು, ನಿನ್ಗೇನು ಬುದ್ಧಿ ಇರಲಿಲ್ವಾ? ಏನ್ ಹೇಳ್ತಿದ್ಯಾ? ಮತ್ತಿನ್ನೇನು ಹೇಳಿ ಸಾಕ್ಷಿ? ಅನಿರುದ್ಧ ಜೊತೆ ಮದುವೆ ಆಗಿದೆ ಅಂತ ಮನೆಗೆ ಬಂದು ರಂಪಾಟ ಮಾಡಿದೆ. ಇದರಿಂದ ನಮ್ಮಿಬ್ರು ಸಂಬಂಧನೇ ಕಿತ್ತು ಹೋಗಿತ್ತು. ಸುಮಾರು ದಿನ ನಮ್ದು ಬಿರುಕು ಬಿಟ್ಟು ದಾಂಪತ್ಯ ಆಗಿತ್ತು. ಆದ್ರೆ ನಾನು ದೂರ ಇರೋದ್ರಿಂದ ನನ್ನ ಗಂಡ ಇನ್ನಷ್ಟು ಅನರ್ಥ ಮಾಡ್ಕೊಳ್ತಾರೆ ಅಂತ ನಾನು ಕಾಂಪ್ರಮೈಸ್ ಆದೆ. ಅಷ್ಟರಲ್ಲಿ ನೀನು ಪ್ರೇಮ್ನ ಮದುವೆ ಆಗಿದ್ದೆ. ನಿನ್ನ ಲೈಫು ಸೆಟ್ಲ್ ಆಗಿತ್ತು. ಎಲ್ಲ ಸರಿಯಾಗಿತ್ತು ತಾನೆ? ಮತ್ತೇನು ರಗಳೇ ನಿಂದು? ನಿಮ್ಮ ಮನೆಯಲ್ಲಿ ನಮ್ಮ ವಿಷಯ ಬಹಿರಂಗ ಆದ್ಮೇಲೆ ನಾನು ಗರ್ಭಿಣಿ ಅನ್ನೋದು ನನಗೆ ಗೊತ್ತಾಗೋಯ್ತು. ಮತ್ತೆ ಆ ವಿಷಯನ ಇಟ್ಕೊಂಡು ರಂಪಾಟ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಗಲಾಟೆ ಮಾಡಿದ್ರೆ ಎಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾಗುತ್ತೋ ಅಂತ ವಿಷಯನ ಮುಚ್ಚಿಟ್ಟೆ. ಅದಕ್ಕೆ ಈ ಬಳುವಳಿ. ಅದು ಹೇಗಾಗತ್ತೆ ಸಾಕ್ಷಿ? ಪ್ರೇಮ್ ಇದಕ್ಕೆಲ್ಲ ಒಪ್ಕೊಂಡ್ರಾ? ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೂ ನಿನ್ನ ಮದುವೆ ಆಗಕ್ಕೆ ಒಪ್ಕೊಂಡ್ರ ಅವರು? ಅನಿರುದ್ಧ ನನಗೆ ಮಾಡಿರೋ ಮೋಸ ವಂಚನೆ ಎಲ್ಲ ಪ್ರೇಮಿಗೆ ಗೊತ್ತಾಗಿ ಹೋಗಿತ್ತಲ್ಲ. ಅವ್ರು ನನ್ನ ಮದುವೆ ಆಗೋದಕ್ಕೆ ಸಿದ್ಧವಾಗಿದ್ರು. ಅಷ್ಟರಲ್ಲಿ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅವ್ರು ಇನ್ನಷ್ಟು ನನ್ನ ಬೆಂಬಲಕ್ಕೆ ನಿಂತರು. ಅಪ್ಪ ಅಮ್ಮನಿಗೆ ಈ ವಿಷಯ ಗೊತ್ತಾದರೆ ಅನಾಹುತ ಆಗಿ ಹೋಗುತ್ತೆ ಅಂತ ಎಲ್ಲ ಗೊತ್ತಿದ್ದು ಅವ್ರು ನನ್ನ ಮದುವೆ ಆಗೋಕೆ ಒಪ್ಪಿದ್ರು. ಏನು ಹೇಳ್ತಿದ್ಯಾ? ಹೇಳ್ತಿರೋದೆಲ್ಲ ಸತ್ಯ. ಅನಿರುದ್ಧ ಮೋಸ ಮಾಡಿದ್ರೆ ಏನಂತೆ, ನಾನು ಈ ಮಗುಗೆ ತಂದೆ ಆಗಿರ್ತೀನಿ ಅಂತ ಧೈರ್ಯ ಕೊಟ್ಟು ನನ್ನ ಮದುವೆ ಮಾಡಿಕೊಂಡ್ರು. ಆದರೆ ಅವ್ರು ನನ್ನಿಂದ ಸುಖವಾಗಿಲ್ಲ. ಒಂದು ದಿನ ಕೂಡ ನಾನು ಅವ್ರಿಗೆ ಹೆಂಡತಿ ಆಗಲಿಲ್ಲ. ಇಲ್ಲ, ನಾನು ಇದನ್ನ ನಂಬಲ್ಲ. ನೀ ಹೇಳ್ತಿರೋದೆಲ್ಲ ಕಟ್ಟು ಕತೆ ಅಂತ ಅನಿಸ್ತಾ ಇದೆ. ಮದುವೆ ವಿಚಾರದಲ್ಲಿ ಅಷ್ಟೊಂದು ಗಲಾಟೆ ಮಾಡಿದ್ದೆ, ಇನ್ನೇನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಹಾಗೆ ಸುಮ್ಮನಾಗ್ಬಿಟ್ಯಾ? ನಾನೇನು ಸುಮ್ಮನಾಗಲಿಲ್ಲ. ಅನಿರುದ್ಧಗೆ ವಿಷಯ ತಿಳಿಸ್ದೆ. ಆ ಮನುಷ್ಯ ದುಡ್ಡು ಬಿಸಾಕಿ ಹೊಟ್ಟೆ ತೊಳಸ್ಕೋ ಅಂದ. ನನ್ನ ಹೊಟ್ಟೆ ಉರಿಯಲ್ವಾ? ನನಗೆ ಯಾರನ್ನೂ ಸಾಯಿಸಿ ಅಭ್ಯಾಸ ಇಲ್ಲ. ಹೊಟ್ಟೆಲಿರೋ ಮಗುನ ಸಾಯಿಸೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಪಾಪ, ಇದೇನು ಪಾಪ ಮಾಡಿದೆ? ಅದಕ್ಕೆ ಮಗುನ ನನ್ನ ಹೊಟ್ಟೆಯಲ್ಲಿ ಬೆಳೆಸ್ತಾ ಹೋದೆ. ನಮ್ಮ ಅಪ್ಪ ಅಮ್ಮ ಕೂಡ ಇದನ್ನ ಪ್ರೇಮ್ ಮಗು ಅಂತಾನೆ ನಂಬ್ತಾ ಬಂದ್ರು. ಇದು ಕೂಡ ಪ್ರೇಮ್ ಮಗು ಹಾಗೆ ಬೆಳೀತಾ ಇತ್ತು. ಆದ್ರೆ ನನ್ನ ಪಾಪ ಪ್ರಜ್ಞೆಯಿಂದಾನೆ ಅಪ್ಪ ಅಮ್ಮನಿಗೆ ಎಲ್ಲ ವಿಷಯ ಗೊತ್ತಾಗೋಯ್ತು. ಅದಕ್ಕೆ ಇವತ್ತು ಇಷ್ಟೊಂದು ರಾಧ ಅಂತ ಆಗ್ತಿರೋದು. ಇಲ್ಲ, ನೀನು ಹತಾಶೆಯಿಂದ ಈ ಥರ ಹೇಳ್ತಿದ್ಯಾ ಅಂತ ನಂಗೆ ಅನಿಸ್ತಾ ಇದೆ. ಅನಿಗೂ ನಿನ್ನ ಹೊಟ್ಟೆಲಿರೋ ಮಗುಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅನಿ ಹೇಳ್ತಿದ್ದಾರೆ. ನನ್ನ ಎದುರಿಗೆ ಬಂದು ಹೇಳಕ್ ಹೇಳೋ ಅವನಿಗೆ, ಆಗ ಹೇಳ್ತೀನಿ. ತುಂಬಾ ನಯವಾಗಿ ವಂಚಿಸ್ಬಿಟ್ಟ ನನ್ನ. ಕಣ್ಣೀರು ಹಾಕ್ತಾ ಹಾಕ್ತಾನೆ ನನ್ನ ಮುಗಿಸ್ಬಿಟ್ಟ. ಅವತ್ತೊಂದಿನ ನಿಮ್ಮ ಮನೆಯಲ್ಲಿ ದೊಡ್ಡ ಗಲಾಟೆ ಆಗಿತ್ತು.
ಅನಿರುದ್ಧ್ ಸಿಟ್ಟು ಮಾಡಿಕೊಂಡು ತಮ್ಮ ಗೆಸ್ಟ್ ಹೌಸಿಗೆ ಬಂದರು. ಅಲ್ಲಿಂದ ನನಗೆ ಫೋನ್ ಮಾಡಿ ನನ್ನ ಕರೆಸ್ಕೊಂಡ್ರು. ನಾನು ಹೇಗೆ ನಿನ್ನ ಮೋಸ ಮಾಡಲಿ? ನಿನ್ನನ್ನು ಹೇಗೆ ಬಿಡಲಿ ನಾನು? ಹಾಗೆಲ್ಲ ಏನೂ ಆಗಲ್ಲ ಅನಿ, ನೀವು ಕಣ್ಣೀರು ಹಾಕಬೇಡಿ. ಸ್ವಲ್ಪ ವಿಷಯ ಕೊಟ್ಬಿಡು. ನಾನು ಕುಡಿದು ಇಲ್ಲ ಸತ್ತೋಗ್ಬಿಡ್ತೀನಿ. ಇಲ್ಲ ನಾನು ಈಗಲೇ ಸತ್ತೋಗ್ತೀನಿ. ಅನಿ ಪ್ಲೀಸ್. ಆ ಮಟ್ಟಕ್ಕೆ ನನ್ನ ವಂಚಿಸ್ಬಿಟ್ಟ. ಆ ಮನುಷ್ಯನಿಗೆ ಸಾಂತ್ವನ ಹೇಳೋದಕ್ಕೆ ಹೋಗಿ ನನ್ನ ಬದುಕು ಹಾಳಾಗಿ ಹೋಯ್ತು. ಈಗ ನನ್ನ ಕುತ್ತಿಗೆಗೆ ಬಂದ್ಬಿಟ್ಟಿದೆ. ಮನೆ ಸಂತೋಷ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಇಲ್ಲ, ನಿನಗೆ ಬೇರೆನೇ ಉದ್ದೇಶ ಇದ್ದಾಗಿದೆ. ಏನು ಉದ್ದೇಶ? ಅಷ್ಟಿಲ್ಲದೆ ನೀ ಇಷ್ಟೆಲ್ಲ ತಂತ್ರ ಮಾಡ್ತೀಯಾ? ಅಂದ್ರೆ ಏನೇನು ಹೇಳ್ತಿರೋದು? ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ನನ್ನ ಹೊಟ್ಟೆಲಿರೋ ಮಗು ಅನಿರುದ್ಧ್ ಮಗು ಅಲ್ಲ ಅಂತನಾ? ಖಂಡಿತ ಅಲ್ಲ. ಅಷ್ಟೊಂದು ಸ್ಪಷ್ಟವಾಗಿ ಹೇಳ್ತಿದ್ಯಲ್ಲ, ಪ್ರೂವ್ ಮಾಡಕ್ ರೆಡಿ ಇದೆಯಾ? ಖಂಡಿತ ರೆಡಿ ಇದ್ದೀನಿ. ಹಾಗಾದ್ರೆ ಸರಿ, ಇದು ಅನಿರುದ್ಧ್ ಮಗು ಹೌದೋ ಅಲ್ವೋ ಅನ್ನೋದಕ್ಕೆ DNA ಟೆಸ್ಟ್ ಮಾಡಿಸ್ತೀನಿ. ಬರೋ ಧೈರ್ಯ ಇದೆಯಾ? ಖಂಡಿತ ಬರ್ತೀನಿ, ಖಂಡಿತ ಟೆಸ್ಟ್ ಮಾಡಿಸ್ತೀನಿ. ಕರಿ, ಯಾವಾಗ ಕರಿತೀಯಾ ಅಂತ. ನಾನು ಸುಳ್ಳು ಹೇಳ್ತೀನಾ? ನನಗೆ ಅವಮಾನ ಮಾಡ್ತೀಯಾ? ಇಷ್ಟು ದಿನ ಇಲ್ಲದೆ ಇರೋ ಅನಿವಾರ್ಯ ಈಗ ಬಂದ್ಬಿಡುತ್ತಾ? ನಾನು ಯಾವ ಹಣಕಾಸಿನ ಹಿಂದೆನೂ ಬಿದ್ದಿಲ್ಲ. ನನಗೆ ನಾಟಕ ಮಾಡಿ ಅಭ್ಯಾಸ ಇಲ್ಲ. ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋದಕ್ಕೆ ಬರಲ್ಲ. ಹಾಗಾದ್ರೆ ಸರಿ, ನಾಳೆನೇ ಕರೆಸ್ತೀನಿ, ಎಲ್ಲ ಗೊತ್ತಾಗೋಗ್ಲಿ. ಆಮೇಲೆ ಬಿಕ್ಕಿದ ವಿಚಾರ